ಹೆಂಗೆ ವೆದರ್ ಚೆನ್ನಾಗಿದೆ ಒಂದು ರೌಂಡ್ ಚಾಮುಂಡಿ ಬೆಟ್ಟ. ನಾನು ಬರಲ್ಲ, ಇವೆಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದು. ಆಮೇಲೆ ಅಷ್ಟೇ ನಮ್ಮ ಮನೇಲಿ ಹಾಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 3-4 ಮಂತ್ಸೇ ಸುಮ್ಮನೆ ನೋಡಿದ್ದೀವಿ, ಮಾತಿಲ್ಲ ಕತೆ ಇಲ್ಲ ಏನಿಲ್ಲ, ಸುಮ್ಮನೆ ಕಣ್ಣ ಸಲಿಗೆ. ಕಣ್ಣ ಸಲಿಗೆ ನಾವು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಒಂಥರ ಕ್ಯಾಮ್ರಾ ಹಿಂದೆ ಒಂಥರ ಇರೋದೇ ಇಲ್ಲ. ಯಾರಂದ್ರೆ ಇಷ್ಟ ಹೇಳು ನಿಂಗೆ, ಅಪ್ಪನ ಅಮ್ಮನ? ನಾವೇ ರವಿಚಂದ್ರನ್ ಸಾಂಗ್ ಕೊಡಿ ನಮಗೆ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಐ ಲವ್ ಯು ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಅಪ್ಪ ತಾನೇ ನೋಡ್ಕೊಂಡ್ರಾಯ್ತು ಬಿಡು, ನಾನ್ ಗೊತ್ತಲ್ಲ ನೋಡ್ಕೊತಿದ್ ಬಿಡು, ತಲೆ ಕೆಡ್ಸ್ಕೋಬೇಡ ಆಯ್ತಾ. ಬರ್ತಾ ಬರ್ತಾ ಅಭಿ ಅವರು ಅಪೂರ್ವವಾಗಿ ಈಗಿನ ಕಾಲದಲ್ಲಿ ಒಳ್ಳೆ ಲವ್ ಸಿಗೋದು ಕಷ್ಟ, ಸಿಕ್ಕಿದ್ರೆ ಕಾಲ್ಗೆ ಹೊತ್ಕೊಂಡು ಲವ್ ಮಾಡ್ತಾರೆ ಅಷ್ಟೇ ಹೇಳಕ್ ಇಷ್ಟ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ. ಸೊ ನಿಮ್ಮ ಪ್ರೀತಿಗೆ ತುಂಬಾ ರಿಸ್ಟ್ರಿಕ್ಟ್ ಇದ್ದಿದ್ದು ಯಾರು ನಿಮಗೆ? ನಮ್ಮ ಮ್ಯಾಮ್ ಮತ್ತೆ ನೀವು ಹೇಗೆ ಒಪ್ಸಿದ್ರಿ ಮ್ಯಾಮ್? ಅಲ್ಲ, ನನ್ನ ಮ್ಯಾರೇಜ್ ಸ್ಟೋರಿನೇ ಒಂದು ದೊಡ್ಡ ಸ್ಟೋರಿ ಆ್ಯಕ್ಚುಲಿ. ನಮ್ಮ ಮನೇಲಿ ನಮ್ಮ ಡ್ಯಾಡಿಗೆ ಒಂಚೂರು ಇಷ್ಟ ಇರಲಿಲ್ಲ, ಅವ್ರು ಫುಲ್ ಅಗೇನ್ಸ್ಟ್ ಇದ್ರು, ಆಗೋದೇ ಇಲ್ಲ, ಮಾಡೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ. ಇಂಜಿನಿಯರಿಂಗಲ್ಲಿ ಆ್ಯಕ್ಚುಲಿ ಗೊತ್ತಾಗಿತ್ತು, ಒಂದು 2nd-3rd ಇಯರಲ್ಲಿ ಗೊತ್ತಾಗಿತ್ತು ಅನಿಸುತ್ತೆ. ಆವಾಗ ಏನಂದರೆ ಕಾಲೇಜ್ ಎಕ್ಸಾಮ್ ಇರುತ್ತಲ್ಲ, ಸೆಮಿಸ್ಟರ್ ಎಕ್ಸಾಮ್ ಬರೆದು ನಾನು, ಸೊ ರಜಾ ಬಂದ್ಬಿಟ್ಟಿತ್ತು. ಸೊ ಮನೇಲಿ ಲಾಕು, ನಾನೇ ಎಲ್ಲೂ ಈಚೆ ಹೋಗೋಂಗಿಲ್ಲ, ನನ್ನ ಫ್ರೆಂಡ್ಸು ಯಾರೋ ಮನೆ ಒಳಗಡೆ ಬರೋಂಗಿಲ್ಲ, ಫೋನು ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಮನೇಲಿ ಬಿಡಬೇಕು ಅಂತ ಫುಲ್ಲು ದೂರ ಮಾಡಿದ್ರು. ಬಟ್ ಆಮೇಲೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಪುನಃ ಕನೆಕ್ಟ್ ಆಯಿತು. ಬಟ್ ಅದಾಗ ಒಂದು ಸ್ವಲ್ಪ ದಿವಸ ಅಂದರೆ ನಮ್ಮ ಡ್ಯಾಡಿಗೆ ಪುನಃ ಗೊತ್ತಾಯಿತು, ಸೊ ನಾನು ಮತ್ತೆ ಬಿಟ್ಟಿಲ್ಲ ಅಂತ. ಸೊ ಅವಾಗ ನಮ್ಮ ಡ್ಯಾಡಿ ನನ್ನ ಜೊತೆ ಮಾತಾಡೋದು ಬಿಟ್ಟರು. ನಾನು ಅವಾಗ ಹಠ ಮಾಡಿದೆ, ಈ ಮದುವೆ ಆದರೆ ಇವನ್ನೇ ಆಗೋದು ಅಂತ. ಸೊ ಅವಾಗ ನಮ್ಮ ಡ್ಯಾಡಿ ನನ್ನ ಜೊತೆ ಮಾತಾಡೋದು ಬಿಟ್ಟಿದ್ದು. ಅವರು ಆಲ್ಮೋಸ್ಟ್ ನನ್ನ ಜೊತೆ 3 years ಮಾತಾಡಿಲ್ಲ. ಆಮೇಲೆ ಅವರು ನನ್ನ ಮದುವೆಗೂ ಬಂದಿಲ್ಲ ಅವರು. ಅಂದರೆ ನಮ್ಮ ಮನೇಲಿ ಎಲ್ಲರೂ ಬಂದರು ಮದುವೆಗೆ, ನಮ್ಮ ಅತ್ತೆದಿರೋ, ಮಾವಂದಿರೋ, ಚಿಕ್ಕಮ್ಮ ಎಲ್ಲ ಫುಲ್ ಎಲ್ಲ ಕಾಂದಾನ ಬಂದರು. ನಮ್ಮ ತಾತ ಅಜ್ಜಿನೇ ದಾರೆ ಹರ್ಕೊಟ್ಟಿದ್ದು ನನಗೆ, ನಮ್ಮಮ್ಮ ಎಲ್ಲ ಬಂದರು. ಬಟ್ ನಮ್ಮ ಡ್ಯಾಡಿ ಮಾತ್ರ ಮದುವೆಗೆ ಬರಲಿಲ್ಲ. ಇವಾಗ ಮ್ಯಾಮ್ ಮನೇಲಿ ಒಪ್ಲಿಲ್ವಾ ಅಂತ ಹೇಳಿದ್ರಲ್ಲ, ಫಸ್ಟ್ ಒಂದು ಟೈಮಲ್ಲಿ ಲಾಕ್ ಆಗಿದ್ರಲ್ಲ, ಆಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಓಕೆ ಇದಾಗಲ್ಲ ಬಿಟ್ಬಿಡೋಣ ಅಂತ ಅನಿಸುತ್ತಾ, ಇಲ್ಲ ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ ಕಾದಿದ್ದು ಇವ್ರನ್ನೇ ಆಗಬೇಕು ಅಂತ ಏನಾದರೂ ಇತ್ತಾ? ಬಟ್ ಆ್ಯಕ್ಚುಲಿ ಒಂದು ಸಿಚುಯೇಷನಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಇದು ಮಾಡಿದಾಗ, ನೋಡೋಣ ವಿಧಿ ಲಿಖಿತ ಅವನ್ನೇ ಆಗಬೇಕು ಅಂತ ಇದ್ದರೆ ಮುಂದಕ್ಕೆ ಆಗ್ತೀನಿ, ಇಲ್ಲ ಅಂದರೆ ನೋಡೋಣ ಅನ್ನೋ ಥರ ಸ್ವಲ್ಪ ಡೈಲಮ್ಮಾದಲ್ಲಿ ಇದ್ದೆ. ಸರ್, ಒಬ್ರಿಗೊಬ್ರು ನೀವು ಧೈರ್ಯ, ಏನೋ ಒಂದು ಸಿಚುವೇಶನ್ ನಡೆದಾಗ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ರಿಗೊಬ್ರು ಧೈರ್ಯ ತುಂಬಿರ್ತೀರ, ಆ ಥರ ಯಾವುದಾದ್ರೂ ಒಂದು ಸಿಚುವೇಶನ್ ಇರ್ಬೋದಾ? ತುಂಬ ಇದೆ, ಸಿಚುವೇಶನ್ ತುಂಬ ಇರುತ್ತೆ ನನಗೆ. ಆಮೇಲೆ ನಾವು ಚಿಕ್ಕ ವಿಷಯಕ್ಕೆಲ್ಲ ಹಂಗಷ್ಟು ಸುಲಭವಾಗಿ ತುಂಬಾ ಎಮೋಷನಲ್ ಸಿಚುವೇಶನ್ ಇರುತ್ತೆ, ಆ ಟೈಮಲ್ಲಿ ಇವಾಗ ಒಬ್ರಿಗೊಬ್ರು ನೀವು ಪರಸ್ಪರ ಧೈರ್ಯ ಹೇಳ್ಕೊಂಡ್ಲೇಬೇಕು. ಆ ಥರ ಯಾವುದಾದ್ರೂ ಒಂದು ಕ್ಷಣನ ನಮ್ಮ ಜೊತೆ ಹಂಚ್ಕೋಬೋದಾ? ಆ ಥರ ಎಲ್ಲ ಹೇಳೋಕ್ಕಾಗಲ್ಲ, ನೀವು ಕೇಳ್ಬಿಡಿ ದಯವಿಟ್ಟು, ಯಾಕೆಂದರೆ ಇದೆಲ್ಲ ಕಂಪ್ಲೀಟ್ ಪರ್ಸನಲ್. ಎಸ್, ಅರ್ಥ ಮಾಡ್ಕ ಆಯ್ತಾ? ಇವಾಗ ನೋಡು ಸರ್, ಓಕೆ ನಾವು ಒಂದು ಇವಾಗ ಅಲ್ಲ, ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಆ ಥರ ಇರಬೇಕು ಆ್ಯಕ್ಚುಲಿ ಎಲ್ಲರೂ. ನನ್ನನ್ನು ಕೇಳಿದ್ರೆ ಎಲ್ಲರೂ ಆ ಥರ ಒಬ್ರಿಗೊಬ್ರು ಬ್ಯಾಕ್ ಆಗಿ, ಅಂದರೆ ಈಗ ಒಬ್ಬರು ಏನೋ ಒಂದು, ಅಂದರೆ ಗ್ರಾಫು ಲೈಫಲ್ಲಿ ಒಂದೇ ಥರ ಇರಲ್ಲ, ಯಾವತ್ತೂ ರೈಸ್ ಇರಲ್ಲ. ಕೆಲವ್ರಿಗೆ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಆ ಏಳು ಬೀಳು ಟೈಮಲ್ಲಿ ಈಗ ಒಬ್ಬರು ಬೀಳ್ತಿದ್ದಾರೆ ಅಂದರೆ ಇನ್ನೊಬ್ರು ಕೈ ಎತ್ತಬೇಕು. ನಾಟ್ ಓನ್ಲಿ ಫ್ಯಾಮಿಲಿ, ಇಟ್ಸ್ ಅಬೌಟ್, ಅಂದರೆ ಈಗ ಗಂಡ ಹೆಂಡತಿ ಅನ್ನೋ ವಿಷಯದಲ್ಲೇ ಬರಲ್ಲ. ನೀವು ಓವರಾಲ್ ಆಗಿ ತೊಗೊಂಡಾಗ ನೀವು ನಂಬ್ಕೊಂಡು ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಅಂದರೆ ಬ್ಯಾಕ್ ಆಗಬೇಕು. ಅವ್ರಿಗೇನೋ ಫಾಲ್ ಇರೋ ಟೈಮಲ್ಲಿ ನೀವು ಆಗಬೇಕು, ನಮ್ಮ ಫಾಲ್ ಇರೋ ಟೈಮ್ಗೆ ಅವ್ರು ಆಗಬೇಕು. ಫ್ರೆಂಡ್ಶಿಪ್, ಫ್ಯಾಮಿಲಿ, ಆಮೇಲೆ ವೈಫ್, ಇದೆಲ್ಲ ಅಂದರೆ
ಹೋಲ್ ಯೂನಿವರ್ಸಲ್ಲಿ ಈ ಥರ ಆಗ್ತಾ ಇದ್ರೆ ಒಳ್ಳೇದಾಗುತ್ತೆ ಅಂತ ನನಗೇನೋ ಅನಿಸುತ್ತೆ. ಸರ್ ನಮ್ದು ಒಂದು ಸಣ್ಣ ಗೇಮ್ ಒಂದಿದೆ ಈ ಟೈಮ್ಗೆ, ಓಕೆನಾ? ಸೊ ಏನಂದ್ರೆ ಕ್ಯಾರೆಕ್ಟರ್ ಎಕ್ಸ್ಚೇಂಜ್ ಅಂತ ಇದು, ಓಕೆನಾ? ಅದು ಒಂದ್ ಸೆಕೆಂಡ್ ಏನಂದ್ರೆ ಅಭಿ ಅವ್ರು ಬಂದ್ಬಿಟ್ಟು ಅಪೂರ್ವ ಆಗ್ತಾರೆ, ಅಪೂರ್ವ ಬಂದ್ಬಿಟ್ಟು ಅಭಿ ಅವ್ರು ಆಗ್ತಾರೆ, ಓಕೆನಾ? ಲವ್ ಇಂದ ಒಂದು ಕ್ಯೂಟ್ ಆಗಿ ಅಭಿ ಅವ್ರಿಗೆ ಏನ್ ಹೇಳ್ಬೋದು ಅಂದ್ರೆ, ಅಪೂರ್ವ ಅವರು ಅಭಿ ಆಗಿದ್ದಿದ್ರೆ ಯಾವ ತರ ಪ್ರಪೋಸ್ ಮಾಡ್ತಾ ಇದ್ರು, ಯಾವ ತರ ಮಾಡ್ತಾ ಇದ್ರು? ಇವಾಗ ಅಭಿ ಮಾಡಿರೋದು ಅದೇ ತರ ಮಾಡ್ಲಾ ನಾನು ಇವಾಗ? ನೀವು ಈ ತರ ಮಾಡ್ಬೋದಾಗಿತ್ತು, ನಿಮ್ಮ ಮನ್ಸಲ್ಲಿ ಆಸೆ ಇರುತ್ತಲ್ಲ ಈ ತರ ಮಾಡ್ಬೇಕಿತ್ತು ಅನ್ನೋ ತರ ಆಸೆ ಇರುತ್ತಲ್ಲ, ಅದನ್ನ ನೀವು ಮಾಡಿ ತೋರಿಸಿ. ಸೊ ಅದೇ ತರ ಅಭಿ ಅವರು ಅಪೂರ್ವ ಅವರಾಗಿ ಪ್ರಪೋಸ್ ಮಾಡ್ತಾರೆ. ಇದು ಆಕ್ಚುಲಿ ಏನ್ ಪ್ರಾಬ್ಲಮ್ ಗೊತ್ತಾ, ನಾವಿಬ್ರು ತುಂಬಾ ಚಿಕ್ಕ ವಯಸ್ಸಲ್ಲಿ ಲವ್ ಮಾಡಿದ್ರಿಂದ ಈಗ ಒಂದು ಹೆಂಗೆ ಅಂದ್ರೆ, ಇವಾಗ ನಾವು ಒಂದು ಡಿಗ್ರಿ ಸ್ಟೇಜ್ ಅಥವಾ ನಾವೊಂದು ಅರ್ನಿಂಗ್ ಸ್ಟೇಜ್ ಅಲ್ಲೋ ಇದ್ರೆ, ಒಂದು 21-22 ಈ ಏಜ್ ಅಲ್ಲಿ ಇದ್ರೆ ಎಕ್ಸ್ಪೆಕ್ಟೇಷನ್ಗಳಿರುತ್ತೆ, ಹಿಂಗೆ ಪ್ರಪೋಸ್ ಮಾಡ್ಬೇಕು, ಹಂಗೆ ಪ್ರಪೋಸ್ ಮಾಡಬೇಕು ಅಂತ ಅದೆಲ್ಲ ಇರುತ್ತೆ ತಲೆಯಲ್ಲಿ. ಇದು ನಾವೇ ಚೈಲ್ಡ್ ಲವ್ ಸ್ಟೋರಿ ಆಗಿರೋದ್ರಿಂದ ನಮ್ದ್ರಲ್ಲಿ ಆ ಥರ ನಿಜ ನನಗೇನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. 100% ಅಭಿಗೂ ಏನೋ ಎಕ್ಸ್ಪೆಕ್ಟೇಷನ್ ಇರೋಲ್ಲ. ಸೊ ನಾವು ಅದಕ್ಕೆ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದನ್ನ. ಇವಾಗ ಮ್ಯಾಮ್ ಅಂದ್ರೆ ಈ ಜನರೇಷನ್ ಅಲ್ಲಿ ನೀವು ಹೇಳಿದ್ರಲ್ಲ, ಒಂದು ಡಿಗ್ರಿ ಲೆವೆಲ್ಗೆ ಬಂದಾಗ ಎಕ್ಸ್ಪೆಕ್ಟೇಷನ್ಸ್ ಇರತ್ತೆ ಅಂತ, ಆ ಲೆವೆಲ್ಗೆ ನೀವು ಬಂದಾಗ ಏನಾದ್ರು ಆ ತರ ಥಾಟ್ಸ್ ಬಂತ, ಈ ತರನೇ ನಾನು ಪ್ರಪೋಸ್ ಮಾಡಿಸ್ಕೋಬೇಕು ಮಾತು ಬರ್ಲಿ, ಆ ಕಂಟೆಂಟ್ ಮುಗಿಸ್ತೀನಿ ಇದನ್ನ, ಇಲ್ಲಾಂದ್ರೆ ಕ್ವಶನ್ ಮುಂದಕ್ಕೆ ಹೋಗ್ಬಿಡುತ್ತೆ. ಸರ್ ಇವಾಗ ಎಕ್ಸ್ಚೇಂಜ್ ಆಗ್ತೀರಾ, ಒಬ್ರಿಗೊಬ್ರು ಪ್ರಪೋಸ್ ಮಾಡ್ತೀರಾ ಸರ್? ಅವ್ರಿಗೆ ಪ್ರಪೋಸ್ ಈಗ ಮೇನ್ ಆಗಿ ಪ್ರಪೋಸ್ ಮಾಡಿದ್ರು ಹುಡುಗ ಅಲ್ವಾ, ಅವ್ರು ಮಾಡ್ಲಿ ಹೆಂಗೆ, ಹುಡುಗಿರ್ ಮ್ಯಾಟ್ರ್ ಆಗಲ್ಲ. ಹುಡುಗಿರ್ ಫಸ್ಟ್ ಯಾರು ಪ್ರಪೋಸ್ ಮಾಡೋದಿಲ್ಲ, ಮಾಡೋದಿಲ್ಲ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ, ಸೊ ಅವರೇ ಮಾಡ್ಲಿ. ಅವರು ಅಕ್ಸೆಪ್ಟ್ ಯಾವ ತರ ಮಾಡ್ತಾರೆ ಅನ್ನೋದು ನೋಡ್ತೀನಿ ನಾವು. ಅಷ್ಟೇ. ಇವಾಗ ನಾನು ಅಭಿಯಾಗಿ ಅಭಿಗೆ ಪ್ರಪೋಸ್ ಮಾಡ್ಬೇಕಾ? ಅಪೂರ್ವ ಅವ್ರಿಗೆ ಪ್ರಪೋಸ್ ಮಾಡಬೇಕು. ಸೊ ನಾನು ಡಬ್ಬ ತರ ನೀವು ಇವಾಗ ಅಪೂರ್ವ ನೀವು ರಗಡ್ ಆಗಿ ಆ ತರ ಕುತ್ಕೊಂಡ್ಬಿಟ್ರೆ ಪ್ರಪೋಸ್ ಮಾಡಕ್ಕಾಗುತ್ತೆ? ನೀವು ಅಪೂರ್ವ ಅವರು ಸರ್ ಇವಾಗ ಹೇಳಿ. ಸೊ ನಾವಿಬ್ರು ಫ್ರೆಂಡ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಆಯ್ತಾ? ಫ್ರೆಂಡ್ಸ್ ಇರ್ತೀವಿ ಮುಂಚೆ, ಪ್ರಪೋಸ್ ಮಾಡಕ್ ಮುಂಚೆ. ಅಲ್ಲ ಹೇಳ್ತಾ ಇದೀನಿ, ಹಿಂದೆ ಬ್ಯಾಕ್ ಸ್ಟೋರಿ ಬಿಲ್ಡ್ ಮಾಡ್ತಾ ಇದೀನಿ, ಆಯ್ತಾ? ಪ್ರಪೋಸ್ ಮಾಡಕ್ ಮುಂಚೆ ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ ಅಂತ ಅನ್ಕೋಣ, ಆಯ್ತಾ? ಸೊ ನಾನು ಅಭಿ, ನೀನು ಅಪೂರ್ವ. ಅಪ್ಪು ಬಾ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ. ಸುಮ್ಮನೆ ಹಂಗೆ ವೆದರ್ ಚೆನ್ನಾಗಿದೆ, ಒಂದು ರೌಂಡ್ ಚಾಮುಂಡಿ ಬೆಟ್ಟಕ್ಕೆ. ನಾನು ಬರಲ್ಲ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದು, ನೋಡ್ಬಿಡ್ತಾರೆ. ಆಮೇಲೆ ಅಷ್ಟೇ ನಮ್ಮ ಮನೇಲಿ ಹಾಕೊಂಡ್ಬಿಡ್ತಾರೆ. ನಾನು ಆಮೇಲೆ ನಾಳೆಯಿಂದ ಕಾಲೇಜಿಗೆ ಕಳ್ಸಕ್ಕೆ. ಇಲ್ಲ, ನನಗೆ ಅಲ್ಲಿ 1-2 ರೋಡೆಲ್ಲ ಗೊತ್ತು, ಅಲ್ಲಿ ಜನ ಜಾಸ್ತಿ ಓಡಾಡೋದಿಲ್ಲ, ಅಲ್ಲಿಂದ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಈಗ ಹೋಗ್ಬಿಟ್ಟು ಸುಮ್ಮನೆ ವೆದರ್ ಚೆನ್ನಾಗಿದೆ, ಒಂದು ರೌಂಡ್ ಮೇಲಿಂದ ಮೈಸೂರೆಲ್ಲ ನೋಡ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬರೋ, ಒಂದು ಡ್ರೈವ್ ಹೋಗ್ಬಿಟ್ಟು ಬರೋ. ಅವೆಲ್ಲ ಚಾನ್ಸ್ ಎಲ್ಲ ಬಿಡಿ, ನಾವು ಗೌಡ್ರು, ನಮ್ಮ ಮನೇಲಿ ಅದೇ. ಆಮೇಲೆ ನಮ್ಮ ಅಪ್ಪಂಗೆ ಎಲ್ಲ ಗೊತ್ತು, ಊರಲ್ಲೆಲ್ಲ ಗೊತ್ತು. ಇದೇ ತರ ಕೊಡ್ತಿದ್ರು ನೀವು? ಆಯ್ತು ಪ್ಲೀಸ್ ಅಪ್ಪ ಬಾ, ಹೋಗ್ಬಿಟ್ಟು ಬರ. ಫ್ರೆಂಡ್ಸ್ ಹಿಂಗೆ ಯಾರು ಹೇಳಿಯಲ್ಲ. ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಲವ್ ಇರುತ್ತೆ, ಒಬ್ರ ಮೇಲೆ ಒಬ್ರಿಗೆ ಪ್ರಪೋಸ್ ಮಾಡಿರಲ್ಲ ಇನ್ನು ಅಂತ ಅರ್ಥ ಮಾಡಿ. ಪ್ರಪೋಸ್ ಮಾಡೋದು ಹಿಂಗೆ ಎಳೆದಾಡ್ಬಿಡ್ತಾರ. ಸರ್ ನೀವು ಡೈರೆಕ್ಟರ್ ಮಾತು ಕೇಳ್ಬೇಕಷ್ಟೇ. ಆಯ್ತು ಬಾ, ಹಿಂಗ್ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ, ಒಂದು ರೌಂಡ್, ಸುಮ್ಮನೆ ಒಂದು ಡ್ರೈವ್ ಅಷ್ಟೇ, ವೆದರ್ ಚೆನ್ನಾಗಿದೆ, ಓಕೆನಾ? ಕಾರ್ ಇದೆಯಾ? ಆಯ್ತು, ರೈಡ್ ಬೈಕಲ್ಲಿ ಹೋಗೋಣ ನಡಿ. ಬೈಕಲ್ಲ ಬರಲ್ಲ, ಈ ತರ ಎಲ್ಲ ಮಾಡಿಲ್ಲ. ಹೆಲ್ಮೆಟ್ ಇದೆಯಾ? ಅವಾಗ ಹೆಲ್ಮೆಟ್ ರೂಲ್ಸ್ ಇರ್ಲಿಲ್ಲ ಇನ್ನು. ನೀವು ಹಿಂದೆ ಕೂತ್ಕೊಂಡ್ರೆ ಹಾಕೊಬೇಕಲ್ಲ. ಅದೇ ಏನ್ ತಮಾಷೆ ಗೊತ್ತಾ, ಮುಂಚೆ ನಾವಿಬ್ರು 2 ವೀಲರಲ್ಲಿ ಓಡಾಡುವಾಗ ಅವಾಗ ನಾನು ಹಿಂದೆ ಕೂತ್ಕೊಂಡು ಹೆಲ್ಮೆಟ್ ಹಾಕೋತಾ ಇದ್ದೆ, ಯಾರು ನೋಡ್ಬಾರ್ದು ಅಂತ. ಅವಿ ಮುಂದೆ ಕೂತ್ಕೊಂಡು ಹೆಲ್ಮೆಟ್ ಹಾಕೋತಾ. ಆ ಗಾಡಿ ಇದೆಯಾ, ಇನ್ನೂ ಇದೆಯಾ? ಇನ್ನು ಯಾರು ಸ್ಪ್ಲೆಂಡರ್ ಇದ್ದಿದ್ದ ಟೈಮ್ ಅಂತ. ಸ್ಪ್ಲೆಂಡರ್ 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಬೆಳಗ್ಗೆ ಸಾಯ್ತಾ ಓಡಾಡ್ಕೊಂಡು. ಕ್ಯಾರೆಟ್ ಇನ್ವಾಲ್ವ್ ಆಗಿದೆ. ಸರಿ ಆಯ್ತು, ಇವಾಗ ಹೋಗ್ಬಿಟ್ಟು ಬರೋಣ ಒಂದು ರೌಂಡ್. ಚಾಮುಂಡಿ ಬೆಟ್ಟಕ್ಕೆ ಬಂದ್ರಿ,
ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಮಳೆ ಬರ್ತಿದೆ. ನಾನು ಈ ಥರ ಮಾತಾಡ್ತೀನಿ ಯಾವಾಗ? ವಾ, ಅಲ್ಲ ತೆಗಿಯೋಣಾಯ್ತು ಸೈಡ್ಗೆ. ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ? ಮಳೆ ಬರ್ತಿದೆಯಲ್ಲ ಅದಕ್ಕೆ. ಮತ್ತೆ ಏನೇನು ಸಮಾಚಾರ? ಏನು ಮಾಡ್ತಾ ಇದೆಯಾ? ಸುಮ್ಮನೆ ಹಂಗೆಲ್ಲ ನೋಡ್ತಾರ, ಅವನ್ನೆಲ್ಲ ಕಷ್ಟ ಇರ್ತಾರೆ. ಅಯ್ಯೋ ಕತೆ. ನೋಡಿ ನೀನೇ ಬಿಡ್ತಿಲ್ವಲ್ಲ, ಈಗ ಬಂತು. ನೋಡಿ ಬರ್ತಾ ಅಭಿ ಅವರು ಅಪೂರ್ವವಾಗಿ ಮತ್ತೆ ಏನು ಅಂತ ಅಂದ್ರೆ ನಿದ್ದೆ ಬರ್ತದೆ ಆಯ್ತಲ್ಲ ನನಗೆ. ನಿನ್ನ ಹತ್ರ ತುಂಬ ದಿವಸದಿಂದ ಒಂದು ವಿಷಯ ಹೇಳಬೇಕು ಅಂತ. ಹೇಳು. ಸೊ ಹೆಂಗಿದ್ರು ನಾವು ಇಷ್ಟು ದಿನದಿಂದ ಫ್ರೆಂಡ್ಸ್ ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಾವಿಬ್ಬರು ಲೈಫ್ ಪಾರ್ಟ್ನರ್ಸ್ ಆದರೆ ಹೆಂಗಿರುತ್ತೆ ಅಂತ ಅನಿಸುತ್ತೆ ನಿನಗೆ? ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾರೆ, ಇಲ್ಲಿ ಓಡಾಡ್ತಾರೆ, ಬಿಟ್ಬಿಡಿ. ಸರಿ ಆಯ್ತು. ಏನಾಯ್ತು? ಐ ಲವ್ ಯು ಅಂತ ಹೇಳು. ಅಲ್ಲ ಅದೇ ನಾವಿಬ್ರು ಜೀವನ ಸಂಗಾತಿ ಆದ್ರೆ ಹೆಂಗಿರುತ್ತೆ ಅಂತ ಅನ್ಸುತ್ತೆ ನಿನಗೆ? ನಂಗೇನು ಗೊತ್ತಾಗ್ತಾ ಇಲ್ಲ. ಹೌದಾ? ಸೊ ನಾನು ನಿನ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಏನಿದು? ನಾಯಿ. ಸೊ ಇದು ರಿಂಗ್ ನಿನ್ಗೋಸ್ಕರ. ರಿಂಗ್ ಇಲ್ಲ, ನಂದರೆ ತೆಗ್ದಾಕ್ತಾ ರಿಂಗ್ ನಿಂಗೋಸ್ಕರ. ಅದು ಆಗಲ್ಲ. ಆಯ್ತು, ಇದಕ್ಕೆ Praise the God, it's a blessing, it's a blessing, it's a blessing, hallelujah. ಸೊ ಐ ಲವ್ ಯು. ನಾನು ನನ್ನ ಜೀವನನ ನಿನ್ನ ಜೊತೆ ಜೀವನ ಸಂಗಾತಿಯಾಗಿ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀವಿ. ಆಯಿತು, ಟೈಮ್ ತಗೋ, ನೋ ಪ್ರಾಬ್ಲಮ್. ಟೈಮ್ ತಗೊಂಡು ಯೋಚನೆ ಮಾಡಿಬಿಟ್ಟು ಹೇಳು. ಸರಿ, ನಮ್ಮ ಅಪ್ಪ ಕರೆದ್ರೆ ಬರಬೇಕು. ಖಂಡಿತ ಬರ್ತೀನಿ. ನಾವು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಅಮ್ಮ. ನಾವು ಗೊತ್ತಲ್ಲ, ನೇರ ದಿಟ್ಟ ನಿರಂತರ. ಟಿವಿದೆಲ್ಲ ಕಾಫಿ ಸೊ ನಾನೇ ತಲೆ ಕೆಡ್ಸ್ಕೊಳಲ್ಲ, ನಾನು ಯಾರಿಗೂ ಎದುರ್ಕೊಳ್ಳಲ್ಲ ಹಂಗೆಲ್ಲ. ನಿಮ್ಮ ಅಪ್ಪ ತಾನೇ ನೋಡ್ಕೊಂಡ್ರಾಯ್ತು ಬಿಡು, ನಾನು ಗೊತ್ತಲ್ಲ ನೋಡ್ಕೊತಿದ್ ಬಿಡು, ತಲೆ ಕೆಡ್ಸ್ಕೊಬೇಡ. ಆಯ್ತು, ಆಯ್ತಾ? ನೋಡೋಣ, ಅವ್ರು ಬಂದ್ಬಿಡ್ತಾರೆ. ಒಂದು ಹಗ್. ಆಯ್ತು, ಐ ಲವ್ ಯು ಕೇಳ್ಬಿಟ್ಟು ಹೇಳ್ತೀನಿ. ಈ ಥರನೇ ಇದ್ರ ಬಟ್ ಅಂತ ಇದ್ದೆ ಸ್ವಲ್ಪ. ಎಲ್ಲೂ ಹಂಗೆಲ್ಲ ನಾನು ಓಡಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಇವ್ರು ಹೇಳ್ದಂಗೆ ನಮ್ಮ ಡ್ಯಾಡಿ ಮೈಸೂರಲ್ಲಿ ತುಂಬ ಫ್ರೆಂಡ್ಸ್, ಆಮೇಲೆ ಅವ್ರು ತುಂಬ ವರ್ಷದಿಂದ ಅಲ್ಲೇ ಇದ್ದಿದ್ರಿಂದ ನಾನು ಎಲ್ಲೂ ಓಡಾಡಿದ್ರು ಯಾರು ಹೇಳ್ತಾ ಇದ್ರು ಮನೇಲಿ. ಹಂಗಾಗಿ ನಾವು ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಹಿಂಗೆ ಹೇಳ್ತಾ ಇದ್ದೆ, ನಾನು ಬರಲ್ಲ, ನಮ್ಮ ಮನೇಲಿ ನೋಡಿದ್ರೆ ಯಾರು ಹೇಳ್ತಾರೆ ಮಾಡ್ತಾರೆ. ನೆಕ್ಸ್ಟ್ ಪ್ಲೀಸ್. ಎಸ್, ನೆಕ್ಸ್ಟ್ ಕ್ವಶನ್. ಮ್ಯಾಮ್, ಸರ್ ಪ್ರಪೋಸ್ ಮಾಡಿದ ತಕ್ಷಣ ನೀವು ಒಪ್ಕೊಂಡ್ರ ಅಥವಾ ಟೈಮ್ ತಗೊಂಡ್ರ? ತಕ್ಷಣ ಆನ್ ಸ್ಪಾಟ್. ಹೇಗಿತ್ತು ಅವಾಗ ನಿಮ್ಮ ರಿಯಾಕ್ಷನ್? ರೀಸನ್ ಏನು? ಟಕ್ಕಂತ ತಗೊಳ್ಳೋದಕ್ಕೆ ರೀಸನ್ ಏನು? ಅಂದ್ರೆ ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ನೋಡ್ತಾನೆ ಇದ್ವಿ, ಆಯ್ತಾ? ಸೊ ಇವನು ನೋಡ್ತಿದ್ದ, ನಾನು ನೋಡ್ತಾ ಇದ್ದೆ, ನಡೀತಾನೆ ಇತ್ತು. ಸೊ ಇದು ಮೀಟಿಂಗ್ ಫಿಕ್ಸ್ ಆಗಿದ್ದಿದೆ ಪ್ರಪೋಸ್ ಮಾಡೋಕ್ಕೆ ಅಂತ ಗೊತ್ತಿತ್ತು ನನಗೆ. ಮೆಂಟಲಿ ಪ್ರಿಪೇರ್ ಆಗಿದ್ದೆ ನಾನು. ಅದಕ್ಕೆ ಒಂದ್ ದಿವಸ ಅರ್ಧ ದಾರಿ ಹೋಗಿ ವಾಪಸ್ ಓಡ್ ಬಂದ್ಬಿಟ್ಟೆ, ಧೈರ್ಯ ಬರ್ದೆ. ಅದಕ್ಕೆ ಇನ್ನೊಂದ್ಸಲ ಫಿಕ್ಸ್ ಆದಾಗ ಆಯ್ತು ಇವತ್ತು ಒಪ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇಂಥ ಒಂದು ಮ್ಯಾಟ್ರೇ ನಮ್ಗೆ ಗೊತ್ತಿದ್ದಿಲ್ಲ. ಒಂದು 3 ತಿಂಗಳು 4 ತಿಂಗಳು ನಾವು ಒಂದು ಹುಡುಗಿ ನೋಡ್ತಾ ಇದ್ದಿದ್ರೆ ನಮ್ಗೆ ಯಾವ್ದು ಬೀಳ್ತಾಯಿತ್ತಲ್ಲಪ್ಪ. ಒಂದು ಹುಡುಗಿ ಆದ್ರೆ ನೋಡ್ಬೋದು ಸರ್, ನೋಡ್ತಾ ಇರಿ ಅಂತ ನಾವು ಹೇಳ್ತೀವಿ. ಅದೇ ನೀವು ಹೇಗ್ ನೋಡಕ್ ಸಾಧ್ಯ? 45 ನೋಡಿ ಹಾಡು ಹೇಳ್ತೀರಾ ಮ್ಯಾಮ್? ಎಷ್ಟು ಚೆನ್ನಾಗಿ ಹೇಳ್ತಾ ಇದೀರಲ್ಲ. ಸರ್ಗೋಸ್ಕರ ಮ್ಯಾಮ್ ಯಾವ್ದಾದ್ರು ಒಂದು ಸಾಂಗ್ ಹೇಳ್ಬೇಕು ಅನ್ಸಿದ್ರೆ ಯಾವ್ದು ಹೇಳ್ತೀರಾ? ಅವ್ರು ನಿದ್ದೆನೆ ಮಾಡ್ಬಿಡ್ತಾರೆ ಮ್ಯಾಮ್. ಟಕ್ಕಂತ ಒಂದು ಸಾಂಗ್ ನೋಡಿ ಹೇಳಿ ಮ್ಯಾಮ್. ನನ್ನೊಂದು ಫೇವ್ರೆಟ್ ಸಾಂಗ್ ಇದೆಯಲ್ಲ, ಹಾಡ ಬೇಕಾಡು. ಅದು ಎಲ್ಲಿಂದ ಎತ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ಎಲ್ಲಿಂದ ಎತ್ಕೋಬೇಕಲ್ಲ, ಹಾಡು ಗೊತ್ತಿರೋದು ಹಾಡು. ಗೊತ್ತು, ಒಂದು ನಿಮಿಷ.
ಅದೇ ಎಂದೋ ಕಂಡ ಕನಸು ಇದೆ. ಅದು ಎಲ್ಲಿಂದ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗ ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿ ದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ, ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ, ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ. ಸರ್, ನಿಮ್ಮ ಲೈಫಲ್ಲಿ ಅತಿ ದೊಡ್ಡ ಸೋಲು ಅನ್ನೋ ಥರ ಇದ್ದಾಗ ನಿಮ್ಮ ಪಾರ್ಟ್ನರ್ ಆಡಿದ ಯಾವ ಒಂದು ಮಾತು ನಿಮ್ಮನ್ನು ಮತ್ತೆ ಎದ್ದು ನಿಲ್ಲೋ ಥರ ಮಾಡುತ್ತೆ? ಸೋಲು ಅಂತ ಫಸ್ಟ್ ಆಫ್ ಆಲ್ ಯಾವತ್ತೂ ಫೀಲ್ ಮಾಡಿಲ್ಲ. ಸೋಲು ಅಂದರೆ ಫೀಲ್ ಅಂದರೆ ಸೋಲ್ತೀನಿ ಅಂತ ಯಾವತ್ತೂ ಅಂದ್ಕೊಂಡು ಬದುಕಿಲ್ಲ. ಸೊ ಅದೆಲ್ಲ ಏನು ಮ್ಯಾಟ್ರ್ ಆಗಿಲ್ಲ. ಬಟ್ ಸಮ್ಟೈಮ್ ಏನಾದರೂ ಒಂದು ಸತಿ ಮೈಂಡ್ ಆ ಕಡೆ ಈ ಕಡೆ ಆದಾಗ ಖಂಡಿತವಾಗ್ಲೂ ನನ್ನ ವೈಫ್ ತುಂಬ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ನಂಗೆ ಅಷ್ಟು ಮಾತಾಡಿದ್ರೆ ಸಾಕು, ನಾನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರೆ ಸಾಕು, ನನಗೆ ಮುಂದಕ್ಕೆ ಬೇರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇಷ್ಟು ದಿನ ನೀವು ಆ್ಯಕ್ಟರ್ ಆಗಿ ಸಿನಿಮಾ ಪರದ ಮೇಲೆ ಕಾಣಿಸ್ತಾ ಇದ್ರಿ, ಈಗ ನೀವೇ ಒಂದು ಕತೆ ಶುರು ಮಾಡ್ತಾ ಇದ್ದೀರಾ, ನೀವೇ ಒಂದು ಕತೆ ಬರವಣಿಗೆಯಲ್ಲಿ ಬ್ಯುಸಿ ಆಗಿದ್ದೀರಾ, ಡೈರೆಕ್ಷನ್ ಕಡೆ ಬರ್ತಾ ಇದ್ದೀರಾ. ಸೊ ಆ್ಯಕ್ಟಿಂಗ್ ಬೇರೆ, ಡೈರೆಕ್ಷನ್ ಬೇರೆ ಅಲ್ವಾ? ಸೊ ಇದನ್ನ ಹೇಗೆ ಫೇಸ್ ಮಾಡ್ತೀರಾ? ಇಲ್ಲ ಅಂದರೆ ಮುಂಚೆ ಎಲ್ಲ ನಾನು ಅಂದರೆ ಲವ್ ಮುಕ್ತಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಕೆಲಸಗಳು ಮಾಡಿದ್ದೀನಿ, ಅಸಿಸ್ಟೆಂಟು. ಸೊ ಎಲ್ಲ ಒಂದು ಬೇಸಿಕ್ಕಿಂದ ಕಲ್ತ್ಕೊಂಡ್ಬಂದಿದ್ದೀನಿ. ಮೊಟ್ಟೆಲ್ 1 ಆಗಿರ್ಬೋದು, 2 ಆಗಿರ್ಬೋದು. 3 ನಾನು ಹೋಗ್ಲಿಕ್ಕಾಗಲಿಲ್ಲ. ಜೊತೆಗೆ ಬೇರೆ ಬೇರೆ ನಾನು ಮಾಡಿರೋ ಸಿನಿಮಾಗಳು ಅಲ್ಲೆಲ್ಲ ನಾನು ಪ್ರಾಕ್ಟಿಕಲಾಗಿ ನಾನು ಕಲ್ತಿರೋದು. ಜೊತೆಗೆ ಸ್ಕ್ರಿಪ್ಟ್ ಬರೀಬೇಕು ಅಂತ ಬಂದಾಗ ಒಂದು ತುಂಬ ಒಂದು ಫಸ್ಟು ನಾನು ಏನು ಚೂಸ್ ಮಾಡ್ತಾ ಇದ್ದೀನಿ, ಯಾವ ಕತೆ ಮಾಡ್ತಾ ಇದ್ದೀನಿ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು